ಏನ್ರಮ್ಮ ಇದು ಹೊಸಪೇಟೆ ಬಿಸಿಲು ಜಳ ಹಿಂಗೈತ್ರಲ್ಲ ಅಂತೀರಾ? ನಾನು ಹಸಿ ಅಂಬ್ರ ಮಾಡ್ಕೊಡ್ತೀನಿ. ಹಸಿ ಅಂಬ್ರ ಕೆಂಪಾಗಷ್ಟು ಹುರ್ಕೊಂಡ್ರೆ ಸಾಕ್ರ? ಹೌದು, ಸ್ವಲ್ಪ ಮಾಗಿದಂಗೆ ಆಗ್ಬೇಕದು. ಜೀರಿಗೆ ಹಾಕ್ಬೇಕು, ಈರುಳ್ಳಿ, ಹಸಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರಿ. ಹೌದು, ಈ ಥರ ಹಸಿ ಅಂಬ್ರ ಮಾಡ್ಕೊಂಡು ಊಟ ಮಾಡಿದರೆ ಒಂದೆರಡು ತುತ್ತು ಅನ್ನ ಜಾಸ್ತಿ ಊಟ ಮಾಡ್ತೀವಿ. 50 ಗ್ರಾಮ್ ಶೇಂಗಾ ಬೀಜ, ಹುರುಗಡ್ಲೆ 100 ಗ್ರಾಮ್, ಜೀರಿಗೆ ತಂಪಲ್ಲ ಹಾಕೊಳ್ತೀನಿ. ಹಸಿ ಶುಂಠಿ ಕಾಲು ಹಿಡಿಯಷ್ಟು. ಹೌದು ಕಡ್ಕೊಳ್ತೀರಾ? ಹೌದು. ಓಕೆ. ಮಸಾಲೆ ಹಾಕ್ಕೊಳ್ತೀನಿ, ಮಜ್ಜಿಗೆ ಹಾಕ್ಕೊಳ್ತೀನಿ. ಒಗ್ಗರಣೆ ಪೂರ್ತಿಯಾಗಿ ಆರಿದೆ ಅಲ್ಲ? ಆರಿದೆ ಇದೆ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನನ್ನ ಹುಟ್ಟೂರಾದಂತಹ ಹೊಸಪೇಟೆಯಲ್ಲಿದ್ದೀನಿ. ಇದು ನಮ್ಮ ಮನೆ. ಅಮ್ಮ ಏನ್ರಮ್ಮ ಇದು ಹೊಸಪೇಟೆ ಬಿಸಿಲು ಜಳ ಹಿಂಗೈತ್ರಲ್ಲ? ಹೌದು, ತಡ್ಕಣಕ್ಕೆ ಆಗ್ತಾ ಇಲ್ಲ. ಊಟನೂ ಸೇರ್ತಾ ಇಲ್ಲ ಸರಿಗೆ. ಸೇರ್ತಾ ಇಲ್ಲ, ಬರೇ ನೀರು ಕುಡಿದಿರ್ಬೇಕು. ಹೌದು, ಅಂತದ್ರಲ್ಲಿ ಇರಕ್ಕೆ ಆಗ್ತಾ ಇಲ್ವಲ್ಲ. ಮತ್ತೆ ಇದೇ ಸಂದರ್ಭಕ್ಕೆ ತಕ್ಕಂತೆ ಏನ್ ಮಾಡಿ ತೋರಿಸ್ತೀರಾ? ನಾನು ಹಸಿ ಅಂಬ್ರ ಮಾಡ್ಕೊಡ್ತೀನಿ. ಹಸಿ ಅಂಬ್ರ ಅದು ಮಜ್ಜಿಗೆಯಲ್ಲಿ ಮಾಡೋದ್ರಿಂದ ಬಾಯಿಗೆ ರುಚಿಸುತ್ತೆ, ಈ ಬಿಸಿಲಿನ ತಾಪನ ತಡ್ಕೊಳ್ಳುತ್ತೆ. ಎಲ್ಲದರ ಜೊತೆಲೂ ಊಟ ಮಾಡ್ತೀವಿ. ಮತ್ತೆ ಊಟ ಸೇರದೇ ಇರೋವಂಥವ್ರು ಕೂಡ ಒಂದೆರಡು ತುತ್ತನ್ನ ಜಾಸ್ತಿ ತಿಂತಾರೆ ಇದಿದ್ರೆ. ಮತ್ತೆ ಇದು ಒಂದು ಇನ್ಸ್ಟಂಟ್ ರೆಸಿಪಿ ಆಗಿದ್ದು, ಇದು ಇಡ್ಲಿ, ದೋಸೆ, ರೊಟ್ಟಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಒಂದು ಸೈಡ್ ಡಿಶ್ ಇದು. ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಬೇಸಿಗೆಗೆ ಒಳ್ಳೆ ದೇಹಕ್ಕೆ ತಂಪನ್ನ ಮತ್ತೆ ಆರೋಗ್ಯವನ್ನ ವೃದ್ಧಿಸುವಂತಹ ಹಸಿ ಅಂಬ್ರವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಹಸಿ ಅಂಬ್ರ ಮಾಡ್ಕೊಳಕ್ಕೆ ಶೇಂಗಾ ಹುರ್ಕೊಳ್ತಾ ಇದ್ದೇನೆ. ಶೇಂಗಾ ಹುರ್ಕೊಳ್ತೀನಿ. ಒಂದು 50 ಗ್ರಾಮು, ಭಾಳ ಅಲ್ಲ, ಒಂದು 50 ಗ್ರಾಮು ಶೇಂಗಾ ಬೀಜನ ಹುರ್ಕೊಳ್ತೀನಿ. ಸ್ವಲ್ಪ ಇವು ಕೆಂಪಾಗಷ್ಟು ಹುರ್ಕೊಂಡ್ರೆ ಸಾಕ್ರ? ಹೌದು, ಈ ಥರ ಶಬ್ದ ಬರಬೇಕು. ಪಟ ಪಟ ಶಬ್ದ ಬಂದರೆ ಹುರಿದಿದೆ ಅಂತ ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ. ಈಗ ಮುಂದೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಹುರ್ಕೊಂತೀನಿ. ಹಸಿಮೆಣಸಿನ್ಕಾಯಿ ಹುರ್ಕೊಳ್ತೀರಾ? ಹೌದು. ಇದು ಹಿಂಗೊಂದು ಸ್ವಲ್ಪ 2 ಪೀಸ್ ಮಾಡಕೊಂಡ್ರೆ ಗಡ ಹುರಿಯುತ್ತೆ. ಹೌದಾ? ಆಮೇಲೆ ಸಿಡಿಯೋದು ಇಲ್ಲ? ಸಿಡಿಯೋದು ಇಲ್ಲ. ಒಂದು 8-10 ಹಸಿಮೆಣಸಿನ್ಕಾಯಿ. ಓಕೆ. ಒಟ್ಟಿನಲ್ಲಿ ಖಾರಕ್ಕೆ ಅನುಗುಣವಾಗಿ. ಹೌದು, ಅವರಿಗೆ ಖಾರ ಹೆಚ್ಚು ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೋಬೋದು ಮೆಣಸಿನ್ಕಾಯಿನ. ಇದು ಬಿಸಿಲಲ್ಲ, ಸ್ವಲ್ಪ ಖಾರ ಕಡಿಮೆ ಇದ್ದರೆ ಚೆನ್ನಾಗ. ಸ್ವಲ್ಪ ಮಾಗಿದಂಗೆ ಆಗ್ಬೇಕದು, ಹಸಿ ವಾಸನೆ ಹೋಗಿ ಸ್ವಲ್ಪ ಮಾಗಿದಂಗೆ ಆಗ್ಬೇಕು. ಚೂರು ಎಣ್ಣೆ ಹಾಕೊಂಡು ಹುರ್ಕೊಂಡ್ರಿ? ಹೌದು, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಎಣ್ಣೆ, ಇಷ್ಟ ಆದರೆ ಆಯಿತು. ಓಕೆ. ಇದನ್ನು ಇಟ್ಕೊಳ್ತೀರಾ? ಪಕ್ಕಕ್ಕೆ ಇದಕ್ಕೆ ಒಗ್ಗರಣೆ ಆರಬೇಕು, ಅದಕ್ಕೆ ಮೊದಲೇ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮುಂದೆ ಒಗ್ಗರಣೆ ಮಾಡ್ಕೊಳ್ತಿದ್ದೀರಾ? ಹೌದು, ಒಂದು 6 ಸ್ಪೂನ್ ಎಣ್ಣೆ ಹಾಕ. ಸಾಕು. ಇದು ಅಷ್ಟು. ಒಂದು 5 ಚಮಚ ಹಾಕ್ಕೊಂಡ್ರಿ? ಹೌದು ಹೌದು. 5 1 ಸ್ಪೂನು ಸಾಸಿವೆ. 1 ಸ್ಪೂನ್ ಇದೆ ಅದು? ಹೌದು. ಅರ್ಧ ಟೀ ಸ್ಪೂನ್ ಜೀರಿಗೆ. ಅರ್ಧ ಚಮಚ? ಹೌದು, ಅರ್ಧ ಜೀರಿಗೆ ಹಾಕ್ಕೊಳ್ತೀನಿ. ಹೌದು. ಇವಾಗ ಏನು ಮಾಡ್ತೀನಿ ನಾನು, ಇವಾಗ ಈರುಳ್ಳಿ, ಹಸಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರಿ? ಹೌದು, ಅದನ್ನು ಹಾಕೊಳ್ತಾ ಇದ್ದೀರಾ? ಆಯಿತು. ಇವಾಗ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿತು. ಈಗ ಸ್ವಲ್ಪ ಕರಿಬೇವು ಹಾಕೊಳ್ತೀರಾ? ಹೌದು. ಕರಿಬೇವನ್ನ ಈಗ ಹಾಕೊಂಡ್ರೆ ಅದು ಘಮ ಚೆನ್ನಾಗಿರುತ್ತೆ. ಮೊದಲೇ ಹಾಕಿದ್ರೆ ಘಮ ಬರಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡ್ರಿ? ಯಾಕಂದ್ರೆ ಇದು ದಪ್ಪ ಇದೆ ಬಾಣಲೆ. ಅಷ್ಟಕ್ಕೆ ಬೇಯುತ್ತಿದೆ. ಇದು ಆರಬೇಕು. ಇದು ಆರ್ಬೇಕ್ರಾ ಒಗ್ಗರಣೆ? ಹೌದು. ಅಮ್ಮ, ನಿಮಗೆ ಈ ಹಸಿ ಅಂಬ್ರನ ಯಾರು ಹೇಳ್ಕೊಟ್ಟಿದ್ರು? ಇದು ನಮ್ಮ ತಾಯಿಯರು. ನಿಮ್ಮ ತಾಯಿಯವರು? ಇದು ಬೇಸಿಗೆಯಲ್ಲಿ ಬಿಸಿಲಿನ ಧಗೆಗೆ ಇದು ಬಹಳ ಬೇರೆದು ಊಟ ಹೋಗಲ್ಲ. ಈ ಥರ ಹಸಿ ಅಂಬ್ರ ಮಾಡ್ಕೊಂಡು ಊಟ ಮಾಡಿದರೆ 1-2 ತುತ್ತು ಅನ್ನ ಜಾಸ್ತಿ ಊಟ ಮಾಡ್ತೀವಿ, ಮುದ್ದಿನೂ ಜಾಸ್ತಿ ಊಟ ಮಾಡ್ತೀವಿ. ಇದು ರೊಟ್ಟಿಗೂ ಊಟ ಮಾಡ್ಬೋದು. ಹಾಗಿದ್ರೆ ಇದನ್ನ ಹಸಿ ಅಂಬ್ರನ ಅನ್ನ, ಚಪಾತಿ ಎಲ್ಲದಕ್ಕೂ ತಿನ್ಬಹುದು. ಚಪಾತಿ, ರೊಟ್ಟಿ, ಹೌದು, ಇಡ್ಲಿಗೂ ತಿನ್ಬಹುದು. ಹೌದು ಹೌದು. ಇದು ಮೊಸರಲ್ಲಿ ಮಜ್ಜಿಗೆಯಲ್ಲಿ ಮಾಡ್ತೀವಲ್ಲ, ಅದು
ಒಂಥರ ಬಾಯಿಗೆ ರುಚಿ ಬರುತ್ತೆ ಓಕೆ. ಈ ಬೇಸಿಗೆಗೆ. ಜಾಸ್ತಿ ಊಟ ಮಾಡದೇ ಇರೋರು ಕೂಡ ಒಂದೆರಡು ತುತ್ತು ಜಾಸ್ತಿ ಊಟ ಮಾಡ್ತಾರೆ, ಜಾಸ್ತಿ ಊಟ ಮಾಡ್ತಾರೆ. ಸೊ ನಿಮ್ಮ ತಾಯಿ ಪಾರ್ವತಮ್ಮನವರಿಂದ ಇದನ್ನ ಕಲ್ತಿದ್ದು ನೀವು? ಹೌದು ಹೌದು. ಓಕೆ ಅಮ್ಮ, ಮುಂದೆ ಶೇಂಗಾ ಹುರ್ಕೊಂಡಿದ್ನಲ್ಲ ಅದನ್ನ ಸಿಪ್ಪೆ ತಕ್ಕೊಂಡಿದ್ದೆ. ತಕ್ಕೊಂಡು ಈಗ ಮೊದಲಿಗೆ ಶೇಂಗಾ ಬೀಜ ಹಾಕ್ತಾ ಇದ್ದೆ. 50 ಗ್ರಾಮ್ ಶೇಂಗಾ ಬೀಜ. ಇದು ಅರ್ಧ ಲೀಟ್ರ್ ಮೊಸರಿಗೆ. ಇದೆಲ್ಲವೂ ಅರ್ಧ ಲೀಟ್ರ್ ಅಳತೆಗೆ ಹೇಳ್ತಾ ಇದ್ದೀರಾ? ಹೌದು ಹೌದು, ಅರ್ಧ ಲೀಟ್ರ್ ಹೆಸರಿಗೆ. ಇದು ಒಂದು 100 ಗ್ರಾಮ್ ಹುರ್ಗಡ್ಲೆ 100 ಗ್ರಾಮ್. ಮತ್ತು 1 ಸ್ಪೂನು ಜೀರಿಗೆ ತಂಪಲ್ಲ? ಹೌದು, 1 ಸ್ಪೂನ್ ಜೀರಿಗೆ ತಂಪು. ಹೌದು, ಪಚನ ಕ್ರಿಯೆಯನ್ನ ವೃದ್ಧಿಸುತ್ತೆ. ಆಮೇಲೆ ಒಂದು ಅರ್ಧ ಸ್ಪೂನು ಮೆಣಸು, ಕಾಳು ಮೆಣಸಿನ ಪುಡಿನ ಇದು? ಹೌದು, ಕರಿಮೆಣಸು, ಕಾಳು ಮೆಣಸು ಪುಡಿ ಅರ್ಧ ಸ್ಪೂನ್, ಅರ್ಧ ಚಮಚೆ. ಹೌದು. ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಎಸಳುಗಳು ಅಥವಾ ಒಂದು ಬೆಳ್ಳುಳ್ಳಿ ಅಂತ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ತಗೊಂಡಿದ್ದೀನಿ. ಹೌದು, ಸಿಪ್ಪೆ ಸುಲಿದು ತಗೊಂಡಿದ್ದೀನಿ. ಹಾಕೊಳ್ತೀರಾ? ಹಾಕೊಳ್ತೀನಿ. 1.5 ಇಂಚು ಹಸಿ ಶುಂಠಿ 1.5 ಇಂಚ್ ಇದೆಯಾ? ಹೌದು. ಸಿಪ್ಪೆ ತಗೊಂಡಿದ್ದೀರಾ? ಸಿಪ್ಪೆ ತಕೊಂಡು ಕಟ್ ಮಾಡಿಟ್ಟು ಮೀಡಿಯಂ ಸೈಜಿಗೆ ಹೆಚ್ಕೊಂಡಿದ್ದೀರಾ? ಹೌದು ಹೌದು. ಇದನ್ನು ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಓಕೆ, ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಇದು ಹಸಿ ಅಂಬ್ರಲ್ಲ, ಎಲ್ಲ ಹಸಿದ ಹಾಕ್ಬೇಕು. ಹಸಿ ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಈರುಳ್ಳಿ. ಹಸಿ ಈರುಳ್ಳಿ ಬೇಸಿಗೆ ತುಂಬಾ ಒಳ್ಳೇದು. ಈಗ ಇದನ್ನ ಹಾಕೊಳ್ತೀರಾ? ಆಮೇಲೆ ಸ್ವಲ್ಪ ಕರಿಬೇವು ಒಗ್ಗರಣೆಲ್ಲೂ ಹಾಕಿದ್ದೀನಿ. ಈಗ ಇಲ್ಲಿ ಕೂಡ ಹಾಕ್ತಾ ಇದ್ದೀನಿ. ಹೌದು, ಹಸಿ ಕರಿಬೇವು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀರಾ? ಹೌದು, ಸ್ವಲ್ಪ ಒಂದು ಕಾಲು ಹಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀರಾ? ಹೌದು ಹೌದು. ನಾನೀಗ ಈ ಅರ್ಧ ಲೀಟ್ರಿಗೆ ಮತ್ತೆ 2.5 ಸ್ಪೂನ್ ಹಾಕೊಳ್ತೀನಿ. ಓಕೆ, 2 ಟೇಸ್ಟ್ ನೋಡಿ ಮತ್ತೆ ಹಾಕೋಬೋದು. ಒಂದು 8-10 ಹುರಿದಿಟ್ಟಿರೋ ಹಸಿ ಮೆಣಸಿನಕಾಯಿ ಹಾಕೋಬೇಕಲ್ವಾ ಇದಕ್ಕೆ? ಹೌದು ಹೌದು. ಓಕೆ, ಹುರಿದಿರೋಂಥ ಹಸಿ ಮೆಣಸು. ಹೌದು. ಒಂಚೂರು ನೀರು ಹಾಕೊಂಡು ಒಂದು ಸ್ವಲ್ಪ ನೀರು ರುಬ್ಕೋಬೇಕ್ರಾ? ಹೌದು, ನುಣ್ಣಗೆ ರುಬ್ಕೊಂಬರ್ತೀನಿ. ಓಕೆ, ರುಬ್ಕೊಂಬರ್ತೀರಾ? ಮುಂದೆ ನಾನು ಅರ್ಧ ಲೀಟ್ರ್ ಮೊಸರನ್ನು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡುಗೋಲಿನಿಂದ ಕಡ್ಕೊಳ್ತೀರಾ? ಹೌದು. ಎಲ್ಲ ಸಮರಸ ಆಗ್ಬೇಕ್ರಾ? ಹೌದು. ಮಜ್ಜಿಗೆ ಮೊಸರಿಂದೆಲ್ಲ ಕಣ್ಣೆ ಹೊಡಿಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸೊ ಮಜ್ಜಿಗೆ ಗಟ್ಟಿ ಇರ್ಬೇಕ್ರಾ ಅಥವಾ? ಇಲ್ಲ, ಮೀಡಿಯಮ್ ಇರಬೇಕು. ಮೀಡಿಯಮ್? ಹೌದು, ಗಟ್ಟಿ ಭಾಳ ಗಟ್ಟಿ ಬೇಡ. ಇಷ್ಟು ಸಾಕು. ನಾನು ಇದನ್ನು ಸ್ವಲ್ಪ ನೀರಾಗಿ ತಗೊಂಡ್ಬಿಡ್ತೀನಿ. ಕಡ್ಗೋಲನ್ನು? ಹೌದು. ಮೊದಲಿಗೆ ಇದು ನಾನೇನು ರುಬ್ಕೊಂಡಿದ್ದೀನಲ್ಲ, ರುಬ್ಕೊಂಡಿರೋದು ಮಸಾಲೆ ಹಾಕ್ಕೊಳ್ತೀನಿ. ಓಕೆ, ಇದನ್ನ ಈ ಥರ ಫುಲ್ ಸಣ್ಣ ರುಬ್ಕೊಂಡಿದ್ದೀರಾ? ಸಣ್ಣಗೆ ರುಬ್ಕೊಂಡಿದ್ದೀನಿ, ಫುಲ್ಲೇ ಸಣ್ಣ. ಇದೆಲ್ಲ ತೊಳೆದು ತಕ್ಕೊಳ್ತೀನಿ ನಾನು. ಇದೇನು ಪೂರ್ತಿ ಗಟ್ಟಿ ಇರ್ಬೇಕಂತ ಇಲ್ಲ, ಗಟ್ಟಿ ಇರಬೇಕು ಅಂತ ಏನಿಲ್ಲ. ಎಲ್ಲದು ಮನೇಲಿ ಯಾವ ಥರ ತಿನ್ನೋದಕ್ಕೆ ಇಷ್ಟಪಡ್ತಾರೋ ಹೌದು ಅಷ್ಟು ನಾವು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಹೌದು. ಇದರಲ್ಲಿ ಸಾಕಷ್ಟು ಪದಾರ್ಥಗಳನ್ನು ಇಂಗ್ರೀಡಿಯೆಂಟ್ಸ್ನ ಬಳಸ್ತಿದ್ದೀರಾ? ಹೌದು. ಇದೆಲ್ಲಾನು ಬೇಸಿಗೆಯ ಜಳವನ್ನು ತಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡೋದು ಅಲ್ವಾ? ಹೌದು. ಮೊಸರೆ ಇರಬಹುದು, ಜೀರಿಗೆ, ಮೆಣಸು, ಈರುಳ್ಳಿ, ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಎಲ್ಲ ಹಸಿದೆ ಹಾಕೊಂಡಿದ್ದೀನಿ. ಸುಮ್ಮನೆ ಅಲ್ಲ, ನಮ್ಮ ಪೂರ್ವಜರು ಕಂಡುಹಿಡಿದಿರುವಂತಹ ಫಾರ್ಮುಲಾ ಇದು. ಅಂದರೆ ಬೇಸಿಗೆಯ ಜಳವನ್ನು ತಡ್ಕೊಳ್ಳೋದಕ್ಕೆ ಸಹಾಯ ಮಾಡೋಕ್ಕೆ ಇದನ್ನೆಲ್ಲ ಇದನ್ನು ಮಾಡ್ಕೊಳ್ತೀನಿ. ಓಕೆ, ಈಗ ಮಜ್ಜಿಗೆ ಹಾಕೊಳ್ತೇನೆ. ಇದೇನು ನೀರಿಲ್ಲ, ಗಟ್ಟಿನೇ ಇದೆ. ಬೇಕಿದ್ರೆ ಮುಂದೆ ನೀರು ಮಾಡ್ಕೋಬಹುದು. ಹೌದು, ಮಾಡ್ಕೋಬೋದು.
ಮೊದಲೇ ನೀರು ಹಾಕ್ಬಿಟ್ರೆ ಹೌದು, ಆಮೇಲೆ ಚೆನ್ನಾಗಿರಲ್ಲ. ಇದು ನಮ್ಮ ದಾವಣಗೆರೆದ ಅಥವಾ ರಾಣೆಬೆನ್ನೂರಿಂದ ಅಮ್ಮ ಇದು ಅಡುಗೆ? ಇದು ಎಲ್ಲ ಕಡೆನೂ ಮಾಡ್ತಾರೆ. ಎಲ್ಲ ಕಡೆಗೂ ಮಾಡ್ತಾರಾ? ನಮ್ಮ ಮನೇಲಿ ರಾಣೆಬೆನ್ನೂರಲ್ಲಿ ಜಾಸ್ತಿ. ಯಾಕಂದ್ರೆ ಮನೆಯಲ್ಲೇ ಹಸು ಎಮ್ಮೆ ಹಿಂಡ್ತಾ ಇದ್ವಲ್ಲ, ಮೊಸರು ಜಾಸ್ತಿ. ಈ ಬಿಸಿಲಿಗೆ ತಡೆಯೋಕ್ಕಾಗಲ್ಲ. ಬೇಳೆ ಸಾರೋದನ್ನು ಊಟ ಮಾಡೋಕ್ಕೂ ಆಗಲ್ಲ. ಈಗ ಇದನ್ನ ಇದೆ ಈ ಹಂತಕ್ಕೆ ಕಲಿಸ್ಕೋಬೇಕು. ಈ ಹಂತಕ್ಕೆ ಕಲಿಸ್ಕೋಬೇಕು. ಬೇಕಂದ್ರೆ ಇನ್ನೊಂದು ಸ್ವಲ್ಪ, ಅನ್ನಕ್ಕೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಮಾಡ್ಕೋಬಹುದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಓಕೆ, ಒಗ್ಗರಣೆ ಪೂರ್ತಿಯಾಗಿ ಆರಿದೆ ಅಲ್ಲ? ಆರಿದೆ. ಬಿಸಿ ಒಗ್ಗರಣೆನ ಹಾಕಿದ್ರೆ ಏನಾಗುತ್ತೆ? ತಡಿಯೋದಿಲ್ಲ ಅಂತ? ತಡಿಯೋದಿಲ್ಲ. ಬಿಸಿಗೆ ತಡಿಯೋದಿಲ್ಲ ಅಂತ ಅನ್ನೋ ಮಾತು ಬಂದಿದೆ ಅಲ್ಲ? ಹುಳಿ ಬರುತ್ತೆ ಅದು. ಮೊಸರಿಗೆ ಬಿಸಿದೆ ಏನೋ ಹಾಕ್ಬಾರ್ದು. ಈಗ ತಡಿಯೋದಿಲ್ಲ ಅಂತ ಹೇಳಿದ್ವಲ್ಲ, ಈಗ ಎಷ್ಟು ದಿವಸ ತಡಿಯುತ್ತೆ ಇದು ಹಸಿ ಆಮ್ರ? ಇಲ್ಲ, ಸಾಯಂಕಾಲದವ್ರಿಗೆ ಅಷ್ಟೇ. ಅಂದ್ರೆ ಮಧ್ಯಾಹ್ನ ಬಿಸಿಲಿನ ಜಳಕ್ಕೆ ಹಳಿಸ್ಬಿಡಬಾರ್ದು ಅಂತ ಒಂದು 4 ತಾಸು 5 ತಾಸು ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ರಾತ್ರಿನೂ ಊಟ ಮಾಡ್ಕೋಬೋದು. ಅದೇ ಸ್ವಲ್ಪ ಹಸಿ ಕೊತ್ತಂಬರಿ. ಹೌದು, ಕೊತ್ತಂಬರಿಯ ಫ್ರೆಶ್ನೆಸ್ ಸಿಗಬೇಕಲ್ಲ? ಹೌದು, ಅದೇ ಹಸಿ ಇದು ಹಾಕಿಬಿಟ್ರೆ ಆಯಿತು. ಇದು ಕುಡಿಲೇಬಹುದು. ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರಾಗಿ ಮಾಡ್ಕೊಂಡು. ಹೌದು. ಊಟನೇ ಬೇಡಪ್ಪ ನಮಗೆ, ಅನ್ನನೂ ಬೇಡ ರೊಟ್ಟಿನೂ ಬೇಡ ಅನ್ನೋರು ಸ್ವಲ್ಪ ಇದನ್ನೇ ಸೇವಿಸಬಹುದು. ಇದರಲ್ಲೇ ಸ್ವಲ್ಪ ನಾನು ಉಪ್ಪು ನೋಡ್ಕೊಳ್ತೀನಿ. ಉಪ್ಪು ನೋಡ್ಕೊಳ್ತೀರಾ? ಅಗತ್ಯ ಬಿದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ತೀರಾ? ಗಟ್ಟಿಯಾಗಿದೆ, ಸ್ವಲ್ಪ ನೀರು. ಗಟ್ಟಿಯಾಗಿದೆ ಅಂತ ಅನ್ನಿಸ್ತಲ್ಲಿ ಮಾತ್ರ ನೀರು ಹಾಕೋಬೋದು. ಇವಾಗ ಸ್ವಲ್ಪ ಇದನ್ನು ಹಾಕಿ ತೋರಿಸ್ತೀರಾ ಯಾವ ಅದಕ್ಕೆ ಬಂದಿದೆ ಅಂತ? ಈ ಹದಕ್ಕೆ ಬಂದಿದೆ. ಓಕೆ, ಅತ್ಲ ತುಂಬ ಗಟ್ಟಿನೂ ಅಲ್ಲ, ಇತ್ಲ ನೀರು ಅಲ್ಲ. ಈ ಹದದಲ್ಲಿ ಮಧ್ಯದಲ್ಲಿ ಇರಬೇಕು. ಹೌದು. ಓಕೆ, ಆಯ್ತಾ? ಈಗ ಆಯ್ತು, ರೆಡಿ. ಹಸಿ ಆಮ್ರ ರೆಡಿ ಆಗಿದೆ. ಹೌದು. ಹಸಿ ಆಮ್ರ ಅನ್ನ ರೆಡಿ ಆಗಿದೆ. ಈಗ ಊಟ ಮಾಡಿ ಹೇಗಿದೆ ಅಂತಂದು ಹೇಳಪ್ಪ. ಆಗ್ಲಮ್ಮ, ತುಂಬಾ ಧನ್ಯವಾದಗಳು. ನಮ್ಮ ಪೂರ್ವಜರು ಇದನ್ನ ಬೇಸಿಗೆಯಲ್ಲಿ ತಿನ್ನೋಕೆ ಅಂತಾನೆ ಮಾಡಿರೋಂಥದ್ದು. ಮೊದಲು ಬರೀ ಈ ಹಸಿ ಆಮ್ರದ ರುಚಿಯನ್ನ ನೀವು ಹೇಳಿದ್ರಿ, ಇದನ್ನ ಹಂಗೆ ಕುಡಿಬಹುದು, ಮಸಾಲ ಮಜ್ಜಿಗೆ ತರ ಹಂಗೆ ಕುಡಿಬಹುದು ಅಂತ ಹೇಳಿದ್ರಿ. ಹಾಗಾಗಿ ಬನ್ನಿ ವೀಕ್ಷಕರೇ, ಮೊದಲು ಇದರ ರುಚಿಯನ್ನ ಹಾಗೆ ಕುಡಿದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಆಹಾ, ಚೆನ್ನಾಗಿದೆಯಮ್ಮ. ಸೊ ಮಜ್ಜಿಗೆ ಗಟ್ಟಿಯಾಗಿರೋದ್ರಿಂದ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀವು ಹಾಕಿರೋಂತಹ ಒಗ್ಗರಣೆ, ಅದ್ರಲ್ಲಿ ಏನು ಈರುಳ್ಳಿ ಹಾಕಿದಿರೋ ಅದು ಸಿಗ್ತಾ ಇದೆ, ಅದು ಚೆನ್ನಾಗಿದೆ. ಜೀರಿಗೆ ಫ್ಲೇವರ್ ಚೆನ್ನಾಗಿದೆ. ಹಸಿ ಶುಂಠಿ ಬಳಸಿದಿರಲ್ಲ, ಅದು ಗೊತ್ತಾಗ್ತಾ ಇದೆ. ನೋಡಿರಿ, ಇದು ಬ್ಯಾಲೆನ್ಸ್ ಮಾಡುತ್ತೆ ಅಂತಂದರೆ ಇದರಲ್ಲಿ ಕಾಳು ಮೆಣಸಿದೆ, ಶುಂಠಿ ಇದೆ. ಹಾಗಾಗಿ ಈ ಬೇಸಿಗೆಯಲ್ಲಿ ಏನು ಮಾಡ್ಬಿಡ್ತೀವಿ ಅಂತಂದರೆ, ಬಹುಶಃ ನಾವು ಜಾಸ್ತಿ ಮಜ್ಜಿಗೆಯನ್ನು ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಮಗದೊಂದು ಮಾಡಿಬಿಟ್ಟು ಗಂಟ್ಲನ್ನು ಕೆಡಿಸ್ಕೋಬಾರ್ದು ಅಂತ ಬಹುಶಃ ನಮ್ಮ ಪೂರ್ವಜರು ಇದಕ್ಕೆ ಹಸಿ ಶುಂಠಿ ಹಾಗೆಯೇ ಕಾಳು ಮೆಣಸನ್ನು ಹಾಕಿದ್ದಾರೆ. ಹಸಿ ಈರುಳ್ಳಿ ಏನಪ್ಪ ಅಂತಂದರೆ ಅದರ ವಿಶೇಷತೆ, ಬೇಸಿಗೆಯ ಝಳವನ್ನು ತಡ್ಕೊಳ್ಳೋದಕ್ಕೆ ಹಸಿ ಈರುಳ್ಳಿ ನಮ್ಮನ್ನು ತಯಾರು ಮಾಡುತ್ತೆ. ಬನ್ನಿ, ಈಗ ತಡ ಮಾಡೋದು ಬೇಡ. ಅನ್ನ ಕೊಟ್ಟಿದ್ದಾರಲ್ಲ, ಅನ್ನಕ್ಕೆ ಸ್ವಲ್ಪ ಈ ಹಸಿ ಆಮ್ರನ ಹಾಕ್ಕೊಂಡು ರುಚಿ ನೋಡೋಣ. ಸೊ ಯೂಶ್ವಲಿ ಸ್ವಲ್ಪ ಅನ್ನ ತಣ್ಣಗಾಗಿದ್ರೆ ಚೆನ್ನಾಗಿರುತ್ತೆ. ಮತ್ತಿಲ್ಲಿ ಮೆತ್ತಗೆ ಅನ್ನ ಮಾಡಿಕೊಟ್ಟಿದ್ದಾರೆ. ಈ ಬೇಸಿಗೆಗೆ ಊಟನೇ ಸೇರಲ್ಲ ಅಂತ ಅನಿಸ್ಬಿಡುತ್ತೆ. ಪದೇ ನೀರು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ. ಸೊ ಇದಕ್ಕೆ ಜಾಸ್ತಿ ಏನಪ್ಪ, ಈ ಹಸಿ ಆಮ್ರನ ಜಾಸ್ತಿ ಹಾಕ್ಕೊಂಡು ತಿನ್ನಿರಿ ಅಂತ ಅಮ್ಮ ಹೇಳಿದರು. ಚೆನ್ನಾಗಿದೆ, ಎಕ್ಸಲೆಂಟ್ ಅಮ್ಮ, ರುಚಿಯಾಗಿದೆ. ಕರಿಬೇವು ಕೂಡ ತನ್ನ ಇರುವಿಕೆಯನ್ನು ವ್ಯಕ್ತಪಡಿಸಿ ಇದು ರುಚಿಯನ್ನು ಹೆಚ್ಚಿಸ್ತಾ ಇದೆ. ಒಟ್ಟಾರೆಯಾಗಿ ಇದನ್ನು ಚಿಕ್ಕವರಿಂದ ಹಿರಿಯರವರೆಗೂ ಪ್ರತಿಯೊಬ್ಬರು ಎಂಜಾಯ್ ಮಾಡ್ಕೊಳ್ತಾ ತಿಂತಾರೆ. ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತಲ್ಲ ಈ ಬೇಸಿಗೆ ಟೈಮ್ನಲ್ಲಿ, ಬರೀ ಅದೇ ಐಸ್ ಕ್ರೀಮು, ಮಜ್ಜಿಗೆ, ಅದು ಇದು ಅಂಥವ್ರಿಗೆ ಈ ಹಸಿ ಆಮ್ರನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅಮ್ಮ ಹೇಳಿದ ಹಾಗೆ ಒಂದೆರಡು ತುತ್ತು ಜಾಸ್ತಿನೇ ತಿಂತಾರೆ. ಒಟ್ಟಿನಲ್ಲಿ ಈ ಹಸಿ ಆಮ್ರ ಅಂತೂ ಔಟ್ಸ್ಟ್ಯಾಂಡಿಂಗು. ನಿಮಗಿದು
ಇದು ರುಚಿಯನ್ನು ಗೊತ್ತಿಲ್ಲ, ನಿಮ್ಮ ಮನೇಲಿ ಮಾಡ್ಕೊಂಡಿಲ್ಲ ಯಾವತ್ತು ಅಂತಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಅಮ್ಮ ಈ ಒಂದು ಸಂಚಿಕೆಯಲ್ಲಿ ಬಹಳ ಸರಳವಾಗಿ ಇನ್ಸ್ಟೆಂಟಾಗಿ ಬರೀ 5 ನಿಮಿಷದಲ್ಲಿ ಮಾಡಲು ಸಾಧ್ಯವಾಗುವಂತಹ ಈ ಹಸಿ ಅಂಬ್ರ, ಅದರಲ್ಲೂ ವಿಶೇಷವಾಗಿ ಬೇಸಿಗೆಗೆ ಸೂಕ್ತವಾದಂತಹ ಹಸಿ ಅಂಬ್ರವನ್ನು ಮಾಡಿ ತೋರಿಸಿದ್ರು. ದಯವಿಟ್ಟು ಇನ್ನೂ ಕೂಡ ತಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ, ಇಷ್ಟ ಆದರೆ ಲೈಕ್ ಮಾಡ್ತಾ, ಕಮೆಂಟ್ಗಳನ್ನು ಮಾಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.